ದಯವಿಟ್ಟು ಎಲ್ಲರೂ ಒಳಗಡೆ ಬರಬೇಕಾಗಿ ವಿನಂತಿ. ಸಿಂಹರೂಪಿಣಿ ಚಿತ್ರದ ಇವೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಒಳಗಡೆ ಬರಬೇಕು. ಅಣ್ಣ ಎಲ್ಲರೂ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ, ಬೇಗ ಬೇಗ ಸ್ವಲ್ಪ ಕರಿಯೋಣ. ಅಲ್ಲ, ನಾನು ಆಂಕರ್ ಅಂತ ಇಲ್ಲಿ ಬಂದಿದ್ದಂತ ನೀವು ಏನಕ್ಕೆ ಬಂದ ಇಲ್ಲಿ? ನಾನು ನಿನ್ನೆ ರಾತ್ರಿ ಡೈರೆಕ್ಟರ್ ಹೇಳಿದ್ರು ಸ್ಟೇಜ್ ಮೇಲೆ ಹೋಗಿ ಆಂಕರಿಂಗ್ ಮಾಡ್ಬೇಕಮ್ಮ ಚೆನ್ನಾಗಿ ಅಂತ. ಅಪ್ಪ, ನನ್ನ ಪ್ರೊಡ್ಯೂಸರ್ ಕಳಿಸಿರೋದು. ಅಲ್ಲ, ಇರೋದೊಂದು ಪೇಮೆಂಟ್. ಸರಿ ಆಯ್ತು, ಒಂದು ನಿಮಿಷ ಮಾತಾಡಪ್ಪ, ಬೇಗ ಬೇಗ ಟೈಮ್ ಆಗ್ತಾ ಇದೆ. ಹಾಯ್ ಎಲ್ರು ನಮಸ್ಕಾರ, ನಾನು ನಿಮ್ಮ ಶಶಿಗೌಡ ರಾಮನಾಥ್ಪುರ. ನೀವ್ಯಾಕ್ರಿ ಬಂದ್ರಿ ಅಡ್ಡ? ನಿಮ್ಮನ್ನ ಯಾರು ಕಳಿಸಿದ್ದು? ಪ್ರೊಡ್ಯೂಸರು. ನಿಮ್ಗೆ ಡೈರೆಕ್ಟ್ರು? ನನಗೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಇಬ್ಬರು ಹೇಳಿ ಕಳಿಸಿದ್ದಾರೆ. ಆಯ್ತು ಅಣ್ಣ, ಕೊಟ್ಬಿಡು ಮೈಕ್ ಎರಡು, ಹೋಗೋಣ ಆಚೆ. ನಂತರ ಮೈಕ್ ಇದೆ, ನಾನು ಮಾತಾಡ್ತೀನಿ. ಅಣ್ಣ ಒಂದು ನಿಮಿಷ ಸುಮ್ಮನೆ ಇರಿ ಸರ್. ಸಮಾಧಾನ. ಹಾಯ್ ಎಲ್ರು ನಮಸ್ಕಾರ, ನಾನು ನಿಮ್ಮ ಶಶಿಗೌಡ ರಾಮನಾಥ್ಪುರ. ವಿಷಯ ಏನಂತಂದ್ರೆ ಇವತ್ತು ಸಿಂಹರೂಪಿಣಿ ಸಿನಿಮಾದ ಆಡಿಯೋ ಲಾಂಚ್ ಇದೆ. ವಿಶೇಷವಾಗಿ ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತ ನಮ್ಮ ಡೈರೆಕ್ಟರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಸಿನಿಮಾದಲ್ಲಿ ನಾನೇ ಆಂಕರ್ ಮಾಡ್ಬೇಕಂತ ಬಂದಿದ್ದೀನಿ. ಓಕೆನಾ? ಓಕೆನಾ ನಿಮ್ಗೆ ಎಲ್ರಿಗೂ? ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಆಂಕರ್ಗಳನ್ನೆಲ್ಲ ಆರ್ಟಿಸ್ಟ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅವ್ರಿಗೆ ರೆಸ್ಟ್ ಕೊಟ್ಟು ಅವ್ರ ಕೆಲಸ ನಾವು ಮಾಡೋಣ ಅಂತ ಬಂದಿದ್ವಿ. ಅವ್ರಿಗೆ ಓಕೆನಾ? ನಿಮಗೂ ಓಕೆನಾ ಮೇಡಮ್? ಸೂಪರ್. ನೆಕ್ಸ್ಟ್ ನಿಮ್ಗೆ ನನಗೆ ಬಿಟ್ಕೊಡಿ. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ನಮ್ಮ ಹೀರೋಯಿನ್ ಮೇಡಮ್ ಎಷ್ಟು ಬೇಕು ಅಷ್ಟೇ ಮಾತಾಡೋ ಅಂತ ಹೇಳೋರೆ, ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗಾಗಲೇ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಸಿನಿಮಾದ ಹೆಸರು ಸಿಂಹರೂಪಿಣಿ. ಸಿನಿಮಾದ ಹೆಸರು ಹೇಳಿದ್ರು ಸಿಂಹರೂಪಿಣಿ ಅಂತ ಹೇಳಿ ಗೊತ್ತಾಗಲ್ವಾ? ಅಣ್ಣ ಆಯ್ತಣ್ಣ, ನಾನು ಇಂಗ್ಲಿಷ್ ನಲ್ಲಿ ಹೇಳಿದ್ನ, ನಾನು ಎಲ್ರಿಗೂ ಕನ್ನಡದಲ್ಲೇ ತಾನೇ ಹೇಳಿದ್ದು. ಅಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ರೆ ಎಲ್ರಿಗೂ ಕಾಣಿಸ್ತಾ ಇದಪ್ಪ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಆಯ್ತು, ಮಾತಾಡೋಣ. ಸಾರಿ ಮಾತಾಡ. ಹಾಗೆ ಇವತ್ತು ಆಡಿಯೋ ಲಾಂಚ್ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಸಾಂಗ್ ನ ಬರ್ದಿರ್ತಕ್ಕಂಥವ್ರು ತುಂಬಾ ದೊಡ್ಡ ಹೆಸರು ಮಾಡಿರೋರು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂಜಲಿ ಪುತ್ರ, KGF, ಸಲಾರು, ಮದಗಜ, ಜೆಂಟಲ್ಮನ್, ಮತ್ತೆ ಈಗ ಸಾಕಷ್ಟು ಸಿನಿಮಾಗಳೇ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಕಿನ್ನೋರೆ ಸರ್. ಯಾರು ನಾನು ಎಲ್ಲ ಬಾಯ್ಪಾಠ ಮಾಡ್ಕೊಂಡ್ ಬಂದು ಇಲ್ಲಿ ಓದರಕತ್ತೀನಿ, ಲಾಸ್ಟಲ್ಲಿ ಬೆಳೆ ಬೇಯಿಸ್ಕೊಂಡ್ಬಿಟ್ರೆ ಆಯ್ತಣ್ಣ. ಅಲ್ಲಪ್ಪ, ಎಲ್ಲ ಸಿನಿಮಾ ಹೆಸರು ಹೇಳಿದ್ದೀರಾ, ಸಿಂಹರೂಪಿಣಿಗೂ ಹಾಡುಗಳು ಅವರೇ ಬರ್ದಿರೋದು, ಅದನ್ನ ಹೇಳಿ ಅಲ್ಲ. ಅದನ್ನ ನೀವ್ ಹೇಳಿ ಅಂತ ಕಾಯ್ತಾ ಇದ್ದೆ. ಓಕೆ ಸರಿ ಹೇಳಿ. ಇವತ್ತೊಂದು ದಿವಸ ಒಂದು ಚಿಕ್ಕ ಸಿನಿಮಾ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ 5 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಮೇಂಟೈನ್ ಮಾಡ್ಬೇಕು ಅಂದ್ರೆ ಇನ್ನೂ ಕಷ್ಟ. ಅಂತದ್ರಲ್ಲಿ ಶ್ರೀ ಚಕ್ರ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ನಮ್ಮ ಪ್ರೊಡ್ಯೂಸರು ಸುಮಾರು ಒಂದು 60ರಿಂದ 70 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಒಂದು ದೊಡ್ಡ ತಾರಾ ಬಳಗನೆ ಕಟ್ಕೊಂಡ್ಬಂದು ಇವತ್ತಿನ ದಿವಸ ಒಂದು ದೊಡ್ಡ, ನಿಮ್ಮ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇರ್ತೀರಿ, ನಮ್ಮ ಬ್ಯಾನರ್ಗಳು ಪೋಸ್ಟರ್ಗಳು ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಅವರೇ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಂಜುಂಡೇಶ್ವರ್ ಸರ್. ಪೇಮೆಂಟ್ ಪೂರ ನೀನೇ ತಗೊಂಡೋಗ್ಬಿಡು, ನಮ್ಮ ಮನೆಗೆ ಹೋಗ್ತೀನಿ. ಅರ್ಧ ನಿನಗೂ ಕೊಡ್ತೀನಿ, ಆಮೇಲೆ ಆಚೆ ಬಂದ. ಹಲೋ, ಬರೀ 60-70 ಜನ ಹೇಳ್ತಾ ಇದ್ದಾರೆ. ಬರೀ ಒಂದು ಫೈಟ್ಗೆ 300 ಜನ ಜೂನಿಯರ್ಸ್ ಆರ್ಟಿಸ್ಟ್, ಅವರೆಲ್ಲ ಆರ್ಟಿಸ್ಟ್ ಅಲ್ವಾ? ಓಹೋ, ನಾನೇ 150 ಜನ ಆರ್ಟಿಸ್ಟ್ ಕಾಲ್ ಮಾಡಿ ಸರ್ ನಾಳೆ ಇಷ್ಟು ಗಂಟೆಗೆ ಪ್ರೋಗ್ರಾಮ್ ಇದೆ, ಇಷ್ಟು ಗಂಟೆಗೆ ಬರ್ಬೇಕು ಅಂತ ಹೇಳಿ. ಅದು ಹಿಂಗೆ 60-70 ಜನ ಅಂತ ಹೇಳ್ತೀವಿ. ಅದನ್ನ ನೀವು ಹೇಳಕ್ ಬಿಟ್ರೆ ತಾನೇ ನಾವು ಹೇಳೋದು. ಸರಿ ಹೇಳಿ ಮತ್ತೆ ಅದನ್ನ. ಅಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ. ಸಾಮಸರ ಮಾಡಿ. ಅಲ್ಲ, ಜೂನಿಯರ್ ಏನಾರ ನಮ್ಗೆ ಕೊಟ್ಟವ್ರು ನಿಮ್ಗೆ ಅಂತ ಪೇಮೆಂಟ್ ಏನಾರ ಕಳ್ಸಾರ ನಿನ್ನೆ ರಾತ್ರಿ? ಹೌದೌದು, ಕಳ್ಸಿಲ್ಲ. ಎಲ್ಲ ಆರ್ಟಿಸ್ಟ್ ಹೆಸರು ಹೇಳಿದೆ, ಜೂನಿಯರ್ ಹೇಳಿದ್ರಿ, ಫೈಟ್ ಹೇಳಿದೆ, ನಾನೇನಾರು ಸರಿ ಹೇಳಿ. ಅಲ್ಲ, ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಂದು ಒಂದು ಪಾತ್ರ ಇದೆ. ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇಲ್ಲ ಇವರು, ಡಮ್ಮಿ ಮಾಡ್ತಾರೆ. ಅದಕ್ಕೆ ನಾನೇ ಮೈಕ್ ಇಟ್ಕೊಂಡ್ ಬಂದಿರೋದು ಇಲ್ಲಿಗೆ. ನೆಕ್ಸ್ಟ್ ಟೈಮ್ ನೀಟಾಗಿ ಹೇಳ್ತೀನಿ, ಇವಾಗ ಮಾಡಿ. ಸರಿ ಆಯ್ತು. ನಾವ್ ಹಿಂಗೆ ಈಗ ಒದರಾಕತ್ತಿದ್ರೆ ಜನಗೆ ಕ್ಯಾಮ್ರಾ ತಗೊಂಡ್ ಒಗಿತಾರೆ ಮೇಲೀಗ. ಮೈಕು ಮೊಬೈಲ್ಗೆ ತಗೊಂಡು ತೂರ್ ಬಿಡ್ತಾರೆ. ಈಗಾಗಲೇ ನಮ್ಮ ಸಿನಿಮಾ ಸಂಸ್ಥೆಯಿಂದ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಟೀಸರ್ ಲಾಂಚ್ ಆಗಿದೆ. ಮತ್ತೆ ಮಾರಮ್ಮನ ಮಾಸ್ ಸಾಂಗು. ಇಷ್ಟು ದಿವಸ ಹೀರೋಗಳಿಗೆ ಮಾಸ್ ಸಾಂಗ್ ಇತ್ತು, ವಿಲನ್ಗಳಿಗೆ ಮಾಸ್ ಸಾಂಗ್ ಇತ್ತು, ರಾಜಕೀಯದವ್ರಿಗೆ ಮಾಸ್ ಸಾಂಗ್ ಇತ್ತು, ರೌಡಿಗಳಿಗೆ ಮಾಸ್ ಸಾಂಗ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ಅಮ್ಮನಿಗೆ ಮಾಸ್ ಸಾಂಗು, ಮಾರಮ್ಮನಿಗೆ ಮಾಸ್ ಸಾಂಗು. ಅದನ್ನ ಆಡಿದವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಅವರೇ ನಮ್ಮ ಕಿನ್ನಲ್ ರಾಜ್ ಸರ್. ಹಲೋ, ನೀನ್ ಹೇಳ್ತಿ ಅಂತ ಗೊತ್ತು, ಅದಕ್ಕೆ ನಾನು ಹೇಳ್ಬಿಟ್ಟೆ. ಸ್ವಲ್ಪ ನನಗೂ ಹೇಳಕ್ ಅವಕಾಶ ಮಾಡ್ಕೊಡಪ್ಪಾಜಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಒಂದು ಲವ್ ಸಾಂಗ್ ಇದೆ. ನಮ್ಮ ಜಸ್ಕರಣ್ ಸರ್ ತುಂಬಾ ಅದ್ಭುತವಾಗಿ ನಮ್ಗೊಂದು ಲವ್ ಸಾಂಗ್ ಅನ್ನ ಹಾಡಿದ್ದಾರೆ. ಅದನ್ನ ನಮ್ಮ ಕಿನ್ನಾಳ್ ರಾಜ್ ಸರ್ ಲಿರಿಕ್ ಮಾಡಿದ್ದಾರೆ, ನಮ್ಮ ಆಕಾಶ್ ಪರ್ವ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಆ ಸಾಂಗು ಕೂಡ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ. ಆ ಒಂದು ಸಾಂಗ್ ಅಲ್ಲಿ ನಾವು ಕೂಡ ಗ್ಯಾಪ್ ಅಲ್ಲಿ ಬೆಳೆ ಬೇಯಿಸ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬೇರೆಯವ್ರದ್ದು ಹೇಳಪ್ಪ. ಅಂಕಿತ ಮೇಡಮ್ ಬಂಗಾರದ ಗೊಂಬೆ ಇಲ್ಲೇ ಕೂತವ್ರೆ, ಅವರು ಆ ಸಾಂಗ್ ಅಲ್ಲಿ ಇದಾರೆ, ಸಾಗರ್ ಇದಾರೆ, ಅವ್ರ ಬಗ್ಗೆ ಹೇಳಪ್ಪ. ಬರೀ ನೀನ್ ಹೇಳ್ಕೊಂಡ್ಬಿಟ್ರೆ ನವಾಜನ್ ಯಾರು ಬಿಟ್ಟೆ? ಓಕೆ, ಇವಾಗ ನೆಕ್ಸ್ಟ್ ಲೆನ್ಸ್ ತಗೊಂಡು ಹೊಡೆದ್ಬಿಡ್ತಾರೆ. ಅದಕ್ಕೆ ಬಿಸಿ ಊಟ ಮಾಡ್ಬಿಟ್ಟು ರೊಚ್ಚಲ್ಲಿದ್ರೆ ಇವಾಗ ಫಸ್ಟ್ ಟೀಸರ್ ಅನ್ನ ಕ್ಯಾರೆಟ್ ಬಿಲ್ ನೀನೇ ಕೊಡಿವಂತೆ ಸೈಡಲ್ಲಿ
ಹಲೋ 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 ಸರ್ ನಾವು ಹೋಗ್ಬಿಡ್ಲಾ? ನಿಮಿಷ ಬೇಡ, ನಿಂತ್ಕೊಳ್ಳಿ ಪಕ್ಕದಲ್ಲಿ. ಯಾವುದೇ ಒಂದು ಕಾರ್ಯಕ್ರಮ ಶುರು ಆಗಕ್ ಮುಂಚೆ ನಮ್ಮ ಟೀಸರ್ ಲಾಂಚ್, ಆಡಿಯೋ ಸಾಂಗ್ ಲಾಂಚ್ ಆಗಕ್ ಮುಂಚೆ ಒಂದು ಗಣಪತಿಯ ಶ್ಲೋಕದ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡೋದು ಒಳ್ಳೇದಂತ ಅನ್ಕೋದು. ಏನಂತೀರಾ ನೀವು? ಒಂದು ಗಣಪತಿ ಶ್ಲೋಕ ಮುಂಚೆ ಶುರು ಮಾಡ್ಬೋದಾ? ಮಾಡಿ. ಓಕೆ, ಡನ್. ಬೇಗ ಮಾಡಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಂ ಜಂಬೂಫಲಸಾರಾಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸೂಪರ್ ಸೂಪರ್ ಸರ್, ನಿಮ್ಗೆ ಅವಾರ್ಡ್ ಕೊಡ್ಬೇಕು. ಗಣೇಶನ್ ಸಾಂಗ್ ಹೇಳೋ ಕೈ ತೊಳ್ಕೊಬಿಟ್ರಿ. ಮಾರಮ್ಮಂದು ಮಾಡ್ತೀರಾ? ಓ, ಅದಕ್ಕೆ ನಾನು ಗಣಪತಿ ಶ್ಲೋಕ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ. ಮಾರಮ್ಮಂದು ಪ್ರಾಕ್ಟೀಸ್ ಮಾಡಿಲ್ಲ, ಆದ್ರೆ ಮಾಡ್ತೀನಿ, ಪರವಾಗಿಲ್ಲ. ಅದಾಗ್ಬಿಡಿ, ಈಗ ಟೈಮ್ ಇಲ್ಲ. ಇಲ್ಲಿ ಆ ಕಡೆ ಲೆನ್ಸ್ ತಗೊಂಡು ಹೊಡಿತಾರೆ, ಸಾಗ ಬೈತಾರೆ. ಶಾಂತಿಯ ಎನ್ನ ಈಕಿ ಕೇಳವ್ವ. ಎಳೆ ಹುಡುಗನ ಹೃದಯ ವೇಗ ಸೋಲಲಾರದೆ ಬಂಗಾರದ ಗೊಂಬೆ ಬಂದು ಎದುರು ನಿಂತ. ಜೋರಾದ ಚಪ್ಪಾಳೆ ಬರ್ಲಿ. ಎನರ್ಜಿಯಿಂದ ನಮ್ಮ ಅಂಕಿತ ಮೇಡಮ್ ಡ್ಯಾನ್ಸ್ ಮಾಡೋರೆ, ಅವರ ಒಂದು ಡ್ಯಾನ್ಸ್ಗಾರ ಒಂದು ಜೋರಾದ ಚಪ್ಪಾಳೆ ಕೊಡಿ. ಸಿನಿಮಾದಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ ಓಕೆ. ತುಂಬಾ ಖುಷಿ ಆಯ್ತು, ನಿಮ್ಮ ಮುಖದಲ್ಲಿ ಎನರ್ಜಿ ನೋಡಿ ನನಗೆ ತುಂಬಾ ಖುಷಿ ಆಗಿದೆ ಇವತ್ತು. ಹಾಗೆ ಒಂದು ವಿಷಯ ಮಾತಾಡೋಣ. ಈ ಒಂದು ಈಗ ನೆಕ್ಸ್ಟ್ ರಿಲೀಸ್ ಆಗ್ತಕ್ಕಂಥ ಒಂದು ಸಾಂಗ್ನ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ರಿಲೀಸ್ ಮಾಡಬೇಕಾಯಿತು. ಕಾರಣಾಂತರಗಳಿಂದ ಅವರು ಬರ್ಲಿಕ್ಕಾಗಿಲ್ಲ. ಒಂದು ಬೈಟ್ಸ್ ಕಳಿಸಿದ್ದಾರೆ, ದಯವಿಟ್ಟು ಆ ಬೈಟ್ಸ್ನ ಹಾಕಿ ಅವರು ಆಡಿಯೋ ಲಾಂಚ್ ಮಾಡ್ತಾರೆ. ದಯವಿಟ್ಟು ನೆಕ್ಸ್ಟ್ ಸಾಂಗ್ ಬರಲಿ. ಅರಸ್ಬೇಕು ನೀವೆಲ್ಲರೂ. ಸಾಂಗು ಹೇಗನ್ನಿಸ್ತು? ಎಲ್ಲರೂ ಮುಖ ಡಲ್ ಆಗಿದೆ ಅಂದ್ರೆ ಅಮ್ಮನ ಕಷ್ಟ ನಿಮಗೂ ಅರ್ಥ ಆಗಿರ್ಬೇಕು. ಈ ಸಾಂಗ್ ಕೇಳಿ ಎಲ್ಲರೂ ಫೀಲ್ ಆಗಿದ್ದೀರ ಅಂದ್ರೆ ನಮ್ಮ ಸಿಂಹರೂಪಿಣಿ ಸಿನಿಮಾ ಗೆದ್ದಂಗೆ ಅಂತ ನನಗೆ ಇಲ್ಲೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಹೋದ್ ಸಾಂಗಲ್ಲಿ ಇದ್ದಂಥ ಜೋಶು, ಎನರ್ಜಿ ಇವಾಗ ಎಲ್ಲರೂ ಫೇಸು ಡಲ್ ಆಗಿದೆ ಅಂದ್ರೆ ಆ ಲಿರಿಕ್ಕು, ಮ್ಯೂಸಿಕ್ಕು, ಸಿಂಗಿಂಗು, ಅಮ್ಮನ ಸಾಂಗು ನಿಮ್ಗೆ ಎಲ್ಲರೂ ಇಷ್ಟ ಆಗದೆ ಅಂತ ಭಾವಿಸ್ತೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ಜೋರಾಗಿ ಮತ್ತೊಂದ್ಸಲ ಅಮ್ಮಂಗೆ ಚಪ್ಪಾಳೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಸಿನಿಮಾದ ಮೇಲೆ ಹೀಗೆ ಇರಲಿ. ಹಾಗೆ ಇವಾಗ ನಮ್ಮ ಸಿನಿಮಾದ ತಾರೆಗಳನ್ನು ಸ್ಟೇಜ್ನಲ್ಲಿ ಕರೀತಕ್ಕಂಥ ಒಂದು ಸಂದರ್ಭ. ದಯವಿಟ್ಟು ನೀನಾಸಂ ಅಶ್ವಥ್ ಸರ್ ವೇದಿಕೆ ಮೇಲೆ ಬರಲೇಬೇಕು. ನೀವು ಬಂದಿಲ್ಲ ಅಂದರೆ 3 ಜನ ಹುಡುಗರಿದ್ದಾರೆ, ಕಳಿಸ್ತೀವಿ. ದಯವಿಟ್ಟು ಬರಲೇಬೇಕು ನಮ್ಮ ನೀನಾಸಂ ಅಶ್ವಥ್ ಸರ್. ಇರಿ, ನೆಕ್ಸ್ಟ್ ವಿಶೇಷವಾಗಿ ನೀನಾಸಂ ಅಶ್ವಥ್ ಸರ್. ಹಾಗೆ ನಮ್ಮ ದಿವ್ಯಾ ಆಲೂರ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಿನಿಮಾನ ಉದ್ದೇಶಿಸಿ ನಿಮ್ಮ ಪ್ರೀತಿಯ 2 ಹಿತನುಡಿಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬೇಕು. ಹಾಗೆ ನಮ್ಮ ವಿಜಯ್ ಚಂಡೂರ್ ಸರ್ ಎಲ್ಲಿದ್ದೀರಾ? ಕಾಣಿಸ್ತಾ ಇಲ್ಲ. ದಯವಿಟ್ಟು ಸೂಪರ್ ದಯವಿಟ್ಟು ವಿಜಯ್ ಚಂಡೂರ್ ಬರಬೇಕು. ಬರ್ತೀನಿ ವಿಷಯಕ್ಕೆ ಬರ್ತೀನಿ. ಅಯ್ಯೋ, ಏನ್ ಮಾಡಬೇಕು? ಪೇಮೆಂಟ್ ಬಗ್ಗೆ ಚಿಂತೆ ಇಲ್ಲ, ಪ್ರೊಡ್ಯೂಸರ್ ಒಳ್ಳೆಯವ್ರಾಗಲೇ ಕೊಟ್ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸಿಂಹರೂಪಿಣಿ ಒಂದು ಅದ್ಭುತವಾದಂಥ ಜನಪದೀಯ ಹಿನ್ನೆಲೆ ಇರುವಂಥ ಸಿನಿಮಾ. ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕಿಣಾಲ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ, ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋರು, ಓದ್ಕೊಂಡಿರೋರು.
ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು. ಯಾಕಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ. ನಂಜುಂಡೇಶ್ವರ ಅವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರೆದಿದ್ದಾರೆ. ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳೋದಿಲ್ಲ. ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ. ಮೌಢ್ಯತೆಯನ್ನು ನಾವು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ. ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು. ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಾನು ಈಗಾಗಲೇ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ. ಅದೇ ನಿಮಗೆ ತಲುಪಿರುತ್ತೆ. ಈ ಮುಖೇನ ಕೇಳ್ಕೊಳ್ಳೋದ್ರಿಂದ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ ಇವನ್ನೆಲ್ಲ ಕ್ರೌಡೀಕರಿಸಿ ಕಿರಣ್ ರಾಜ್ ಅವರು ಈ ಸಿನಿಮಾ ತಂದಿರೋದು. ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ವಿಜಯ್ ಸರ್ ಇಲ್ಲ ಮಾತಾಡಿ, ಸೀನಿಯರ್ಸ್ ಆದ್ಮೇಲೆ ಜೂನಿಯರ್ಸ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾಯಿದ್ದೆ. ನಾನು ದೇವ್ರ ಪಿಕ್ಚರಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಕಿನ್ನಾಳ್ ಸರ್. ಇವ್ರ ಪಿಕ್ಚರ್ ಅಂತ ಹೇಳ್ಬೇಡಿ ಪ್ಲೀಸ್. ಭಕ್ತಿ ಪ್ರಧಾನವಾದಂಥ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದಮೇಲೆ ಹೇಳೋರು, ದೆವ್ವ ನಿನ್ನ ಕೈ ಹಿಡೀತು ಅಂತ. ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ. ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಭಾಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ಸು ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಹೊಸ ಅನುಭವ ಕೊಟ್ಟಿದೆ. ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ. ಅದನ್ನು ಕಿನ್ನಾಳ್ ಸರ್ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ನಂಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಈ ಥರದ್ದು ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಕಿನ್ನಾಳ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೊಂದು 10ರಿಂದ 15 ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ. ನವರಾತ್ರಿಯ ಶುಭಾಶಯಗಳು. 2ನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನು ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗಿ ಕೆಲವೊಂದಷ್ಟು ಸಿನಿಮಾ ಯೋಗಿ, ಹಾಗೆ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನಿಸಿರ್ಲಿಲ್ಲ. ಆದರೆ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ. ಯಾಕಂದರೆ ಆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟು ದಿನ ಅವೆಲ್ಲ ತಲೆಗೆ ಬರಲಿಲ್ಲ. ನನಗೆ ಭಕ್ತಿ ಪ್ರಧಾನವಾದಂಥ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ಹೇಳಿದ್ದು ಹಾಲುವನ್ನು, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಳ್ ಸರ್ ಇಂಥ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದು ರೀತಿಯ ಪೂಜೆ. ಆದರೆ ಹಿರಿಯರು ಹೇಳ್ತಾರೆ, ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆ ಅಂತೆ. ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ, ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸ್ಬೋದು, ಸಿಂಹರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನು ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನು ನಾನು ಕಿನ್ನಾಳ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ. ಆದರೆ ದಯವಿಟ್ಟು ದೇವಿ, ಭಗವಂತ, ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ. ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪ,
ಒಬ್ರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ. ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ, ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ, ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ. ಸ್ವಾಗತ ಸರ್. ನೋಡಿ, ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ. ಸೊ ನಾನು ಹೇಳ್ದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ, ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ, ಅವಳ ಮೈ ಮೇಲೆ ದೇವಿ ಬರುವಂತ ಪಾತ್ರ ನನ್ನ ಪಾತ್ರ, ನನಗೆ ಮೈ ಮೇಲೆ ಬರುತ್ತೆ. ನಾನು ಹೇಳ್ದೆ ಸರ್, ಹಾಗಿದ್ರೆ ಈಗಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ, ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ, ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಹಾ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ, ನೀವು ಬೇಕಾದ್ರೆ ಬಂದು ನೋಡಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್. ಏನು ನಮಗೆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ ನಲ್ಲಿ ಆಗಿದೆ, ಸಿನಿಮಾನಲ್ಲೇ ನೋಡ್ಲಿ ಅಂತನಾ ಸರ್? ನಿಜಕ್ಕೂ ನಾವು ತುಂಬಾ, ನಾನು ಮೂಕ ವಿಸ್ಮಿತಳಾಗಿದ್ದು ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ, ಅದು ಬಹಳ ಬಹಳ ವಿಶೇಷ. ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ. ಇದು ಪ್ರಪ್ರಥಮ ಸಿನಿಮಾ, ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋಂಥದ್ದು, ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು. ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸಿನಿಮಾ ಅಕ್ಟೋಬರ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ. ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ, ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತನ ದಯೆ ನಮ್ಮೆಲ್ಲರ ಮೇಲಿರ್ಲಿ, ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ನಾನು ಇನ್ನೊಂದು ಮರ್ತುಬಿಟ್ಟೆ, ನಾನು ನನ್ನ ಪಾತ್ರದ ಬಗ್ಗೆ ಹೇಳಿಲ್ಲ. ನಾನು ಮಾರಮ್ಮನ ಅಪ್ಪನ ಪಾತ್ರ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸೋ ಬ್ಲೆಸ್ಡ್ ನಿಜವಾಗ್ಲೂ. ಆಮೇಲೆ ನಿಜವಾಗ್ಲೂ ಒಬ್ಬರ ಹೆಸರನ್ನ ಮರೆತೆ ನಾನು. ಆ್ಯಕ್ಚುಲಿ ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನು ನೀಡಿದ್ದೀರಿ, ಮತ್ತು ನಿಮ್ಮ ರೆಕಾರ್ಡಿಂಗ್ ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದ್ದೀರಿ ಅಂತ ಭಾವಿಸ್ತೀನಿ. ನಿಮಗೂ ಶುಭವಾಗಲಿ, ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದ. ತುಂಬ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಓಕೆ, ಇವಾಗ ನೆಕ್ಸ್ಟು ನಮ್ಮ ಸರಳತೆಯ ಸಾಹುಕಾರ, ಪ್ಯಾನ್ ಇಂಡಿಯಾ ಸ್ಟಾರ್ ಸುಮನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಯಾಕೆಂದ್ರೆ ನಾನು ಚಿಕ್ಕದ್ರಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಜೋರಾದ ಚಪ್ಪಳೆಯೊಂದಿಗೆ ಸುಮನ್ ಸರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಸರ್. ಹಾಗೆ ನಮ್ಮ ಯಶ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಂಕಿತಾ ಮೇಡಮ್, ನೀವು ಕೂಡ ಅವ್ರ ಜೊತೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೈ ಕರ್ನಾಟಕ. ಕರ್ನಾಟಕದ ಕಂಠೀರವ ಶ್ರೀ ರಾಜ್ಕುಮಾರ್ ಅವರಿಗೆ ಜೈ, ಪುನೀತ್ ಅವರಿಗೆ ಜೈ. ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವ ಗೆಸ್ಟ್ಗೆ, ಆಲ್ ದಿ ಆರ್ಟಿಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಆ್ಯಂಡ್ ಕಿನಲ್ ರಾಜ್ ಮೈ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಸೊ ಸಿಂಹರೂಪಿಣಿ ಆ್ಯಕ್ಚುಲಿ ಈ ಟೈಮ್ನಲ್ಲಿ, ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ರಿಯಲಿ ತುಂಬ ಗಟ್ಸ್ಬೇಕು. ಕಮರ್ಷಿಯಲ್, ಎಲ್ಲರೂ ಕಮರ್ಷಿಯಲ್ನಲ್ಲಿ, ಈ ಪ್ಯಾನ್ ಇಂಡಿಯಾ ಟೈಮ್ನಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರವರು. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವರು ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ, ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್ ಇದು. ಯಾಕಂದರೆ ಕಿನಲ್ ರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆ ಒಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಸುಮನ್ ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಸರ್ ಹೇಳಿದ್ರು ಅವರು. ಸೊ ನಾನು ಕೇಳಿದ್ದೇನೆ, ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ. ಯಾಕಂದರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ, ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ, ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸತ್ಯನಾರಾಯಣ, ಮೊತ್ತ ಒಂದು 7 ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರಲ್ಲಿ ಮಾಡಿದೆ. ಶ್ರೀರಾಮ,
ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೇನೆ ನಾನು. ಸೊ ನನಗಿದು ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ. ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರಿದ್ದಾರಾ, ಎಲ್ಲಿದ್ದಾರೆ, ಇದ್ದರೆ ಯಾಕೆ ಈಗ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ, ಸ್ವಲ್ಪ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ. ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್. ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ. ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷ್ನಲ್ ಫಿಲಿಮ್. ಇದರಲ್ಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ, ನೀವು ನೋಡಿದ್ದೀರಿ. ಆ್ಯಂಡ್ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್, ವಾಟ್ ಐ ಮೀನ್ ಟು ಸೇ ವಿಜುವಲ್ ಬ್ಯೂಟಿ. ಸೊ ಕ್ಯಾಮರಾ ವರ್ಕ್ ನೋಡಿದರೆ, ಸೊ ಕ್ಯಾಮ್ರಾಮ್ಯಾನ್ ಅವರಿಗೆ ರಿಯಲಿ ಥ್ಯಾಂಕ್ಸ್. ಐ ಮೀನ್ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ. ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್, ಗರ್ಲ್ ಮೀಟ್ಸ್ ಬಾಯ್, ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ. ಬಟ್ ಡಿವೋಷ್ನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡಬೇಕು, ವೇರಿಯೇಷನ್ ಬೇಕು. ಆಮೇಲೆ ಈ ಸಾಂಗ್ ಅಲ್ಲಿ ಎಲ್ಲಿಯೋ ಕೇಳಿದ್ರೆ ನಾವು ಆ ಥರ ಇಟ್ ಶುಡ್ ನಾಟ್ ಕಮ್. ಸೊ ಆ ಥರ ಆಕಾಶ್ ಅವರು ಈಸ್ ಗಿವನ್ ವೆರಿ ಗುಡ್ ಸಾಂಗ್ಸ್, ಒಳ್ಳೆ ಸಾಂಗ್ಸ್, ಸೇಮ್ ಟೈಮ್ ಒಂದು ಬೀಟ್ ಇದೆ, ಒಳ್ಳೆ ಬೀಟ್ ಇದೆ. ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರೊಂದು ಬೀಟ್ ಇದೆ. ಆ್ಯಂಡ್ ವಿಜುವಲ್ನಲ್ಲಿ ಒಂದು ಸ್ಟೋರಿ ಇದೆ, ಒಂದು ಕಥೆ ಇದೆ ಅದರಲ್ಲಿ. ಇಟ್ಸ್ ನಾಟ್ ಬೋರಿಂಗ್. ನನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಪರ್ಫಾರ್ಮಿಂಗ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್. ಆ್ಯಂಡ್ ರಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್, ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು. ಅದು ಎಲ್ರಿಗೆ ಅದು ಸಿಕ್ಕುದಿಲ್ಲ, ಸೂಟ್ ಆಗೋದಿಲ್ಲ. ಅದನ್ನು ಸ್ಕ್ರೀನ್ ಆಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು ನಮಗೆ, ಆ ಒಂದು ಕನೆಕ್ಷನ್ ಬರಬೇಕು. ಸೊ ಸ್ಕ್ರೀನ್ನಲ್ಲಿ ನೋಡಿರೋ ಟೈಮ್ನಲ್ಲಿ ಒಂದು ಫೀಲ್ ಇದೆ, ಆ ಮ್ಯೂಸಿಕ್ ರೀ ರೆಕಾರ್ಡಿಂಗ್, ಬಾಡಿನಲ್ಲಿ ಆ ಶೇಕ್, ಶಿವರಿಂಗು ಎಲ್ಲ ಬರ್ತಾ ಇದೆ. ಸೊ ಐ ಫೀಲ್ ಈ ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರು, ಫುಲ್ ಫ್ಯಾಮ್ಲಿ ಹೋಗ್ಬೋದು, ವಲ್ಗಾರಿಟಿ ಇಲ್ಲ, ಸೆಕ್ಸ್ ಇಲ್ಲ, ಏನಿಲ್ಲ, ನೀಟ್ ಫಿಲಿಮ್, ಇಂಟ್ರೆಸ್ಟಿಂಗ್ ಫಿಲಿಮ್. ಆ್ಯಂಡ್ ಅವರ ಅಮ್ಮವರ ಆಶೀರ್ವಾದದಲ್ಲಿ ಪಿಕ್ಚರ್ ಒಳ್ಳೆ ಹಿಟ್ ಆಗಬೇಕು, ಎಲ್ಲ ಆರ್ಟಿಸ್ಟ್ಗೆ ಒಳ್ಳೆ ಹೆಸರು ಬರಬೇಕು, ಆ್ಯಂಡ್ ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ರಿಗೆ ಬರಬೇಕು. ಆ್ಯಂಡ್ ಇದ್ರ ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಸೊ ಒನ್ಸ್ ಅಗೇನ್ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಯಾಕಂದರೆ ತುಂಬ ದೇ ವರ್ಕ್ ರಿಯಲಿ ಹಾರ್ಡ್, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಅವರು. ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರೋ ಪ್ರೊಡ್ಯೂಸರ್ ನಂಜುಂಡೇಶ್ ಅವ್ರಿಗೆ ಆ್ಯಂಡ್ ಕಿನಾಲ್ ರಾಜ್ ಅವ್ರಿಗೆ ಥ್ಯಾಂಕ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕವನಿದ್ದಾಗ ಆಗಸ್ಟ್ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡೋಕೆ ಶುರು ಮಾಡಿದಾಗ ಗ್ರಾಮ ದೇವತೆ, ನಾಗದೇವತೆ ಇಂಥ ಮೂವಿಗಳು ತುಂಬ ಇನ್ಸ್ಪೈರ್ ಮಾಡಿದ್ವು. ಆಮೇಲೆ ಆ್ಯಕ್ಟಿಂಗನ್ನು ಪ್ರೊಫೆಷನಲ್ ತಗೊಂಡ ಮೇಲೆ ಎಲ್ಲ ಫಾರ್ಮಲ್ಲಿ ಎಲ್ಲ ರೀತಿಯಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ವಿ. ಆದರೆ ಭಕ್ತಿ ಪ್ರಧಾನವಾದಂಥ ಒಂದು ಚಿತ್ರದಲ್ಲಿ ಇದುವರೆಗೂ ಕಾಣಿಸ್ಕೊಂಡಿರಲಿಲ್ಲ. ಈಗ ಸಿಂಹರೂಪಿಣಿಯಲ್ಲಿ ಅಂಥ ಒಂದು ಪಾತ್ರ, ಅದು ಯಾವ ಥರ ಪಾತ್ರ ಅಂದರೆ ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಪಾತ್ರ ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಹಳಷ್ಟು ಜನ ಮಾತಾಡೋಕ್ಕಿದ್ದಾರೆ, ಹಾಗಾಗಿ ಬೇಗ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ದಿವ್ಯಾ ಮೇಡಮ್ ಹೇಳಿದ ಹಾಗೆ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೀನಿ, ಯಾಕಂದರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ. ಯಾವತ್ತೂ ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಲೇ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ಸರ್ ಹೇಳ್ದಂಗೆ ತುಂಬ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್ದು. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ, ತುಂಬ ಸಾಫ್ಟ್ ಸಿಂಧು ಅನ್ನುವಂಥ ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ. ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. 3 ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ. ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆ ಥರ ಯಾವುದೇ ವಿಚಾರಗಳು ಇರುತ್ತೆ. ಅಂದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗೆ ಆಡಿಯನ್ಸಿಗೆ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಾಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದ
ನಿರ್ಮಾಪಕರು KM ನಂಜುಂಡೇಶ್ವರ್ ಸರ್ ಹಾಗೂ ಕಿನ್ನಾಳ್ ರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಕಾಶ್ ಪರ್ವಾ ಸರ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಜಸ್ಕರಣ್ ಸಿಂಗ್ ಸರ್ ಬರಬೇಕು. ಹಾಗೆ ನಮ್ಮ ಮಾಡೋನ್ ನಿಪ್ನಾಳ್ ಸರ್, ನಾ ಡ್ರೈವರ ಓ ಏನ್ ಸರ್ ನಿಮ್ದು ಹವಾ ಸೂಪರ್. ದಯವಿಟ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಇಲ್ಲಿ ತನಕ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಹಾಗೂ ಆಕಾಶ್ ಪರ್ವಾ ಸರ್, ಸಚಿನ್ ಸರ್ ದಯವಿಟ್ಟು, ಸಾರಿ ಕ್ಷಮೆ ಇರಲಿ, ಸಚಿನ್ ಸರ್ ಬರಬೇಕು. ನಮ್ಮ ಸ್ನೇಹಿತರು ಜಸ್ಕರಣ್ ಸಿಂಗ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Yes, sir. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟು ಮ್ಯಾಂಡೇಟರಿ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜು ಈ ಮ್ಯೂಸಿಕ್ಗೆ, ಅಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದ್ರು ನಮ್ಮ ಟೀಮ್ ಎಲ್ಲರೂ, 4 ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ. ಒಂದು ತುಂಬ ಹಳೆ ಕಾಲದೊಂದು, ಇವಾಗ 60s 80s ಆ್ಯಂಡ್ ಅಫ್ಕೋರ್ಸ್ 2000s ಕೂಡ ಇದೆ. ಈ 4 ಟೈಮ್ ಲೈನ್ಸ್ಗೆ 4 ಡಿಫ್ರೆಂಟಾಗಿ ಮ್ಯೂಸಿಕ್ ಮಾಡಬೇಕು. ಆ್ಯಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಸಾಂಗು ಫುಲ್ ಡಿಫ್ರೆಂಟಾಗೇ ಆದಷ್ಟು ಕಂಪೋಸ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ವಿಶೇಷ ಏನಂದರೆ 4 ಫುಲ್ ಸಾಂಗ್ ಇದೆ ಆ್ಯಂಡ್ 3 ಬಿಟ್ ಸಾಂಗ್ ಇದೆ. ಎಲ್ಲ ಸಾಂಗನ್ನು ಕಿನ್ನಾಳ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಕ್ಟೋಬರ್ 17th ದೇವ್ರ ದರ್ಶನ ಥಿಯೇಟ್ರಲ್ಲಿ ಪಡೀತೀರಾ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ನನ್ನ ಸಾಂಗ್ ಇಷ್ಟು ಚೆನ್ನಾಗಿ, ನನ್ನ ಟ್ಯೂನ್ ಇಷ್ಟು ಚೆನ್ನಾಗಿ ಕೇಳಿಸ್ತಿರೋದು. ಜಸ್ಕರಣ್ ಸರ್ ಅಫ್ಕೋರ್ಸ್ ಇವರೇ ಟ್ರೆಂಡ್, ಇವಾಗ ಎಲ್ರಿಗೂ ಗೊತ್ತು. ಮಾಳು ಸರ್ ಗೊತ್ತು, ಸಚಿನ್ ಅಂತ ಇವರು ಇವಾಗ ನಾವು ಕರೆಯೋದು ನಮ್ಮ ಟೀಮಲ್ಲಿ ಜೂನಿಯರ್ ಕೈಲಾಶ್ ಕೇರ್ ಅಂತ. ಅಷ್ಟು ಚೆನ್ನಾಗಿದೆ. ಭೂಮಿಯಾಗೆ ಹುಟ್ಟಿ ಇವಾಗ ಕೇಳೋದಲ್ಲ, ಮಾಳು ಸರ್ ಆ್ಯಂಡ್ ಜಸ್ಕರಣ್ ಸಚಿನ್ ಸರ್ ಹಾಡಿರೋದು. ಓವರ್ ಟು ಯು ಸರ್. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಮೂಲತಃ ಬೆಳಗಾವಿಯವನು. ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ, ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು. ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ, ಒಂದು ಸಲ ಬಂದು ಆಡಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಹಾಗೂ ಮಾಳು ನಾವು ಎಲ್ಲ ಒಂದೇ, ನನ್ನ ಬೆಳಗಾವಿ, ಎಲ್ಲ ಒಂದೇ ನೇಟಿವು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆಮೇಲೆ ಆಕಾಶ್ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ, ಕಿನ್ನಾಳ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. 17ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಸಿನಿಮಾ ಬಂದು ನೋಡಿ ಹೊಸಬರನ್ನ ಆರಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಮದೇ ಆದ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲಿ ನಾವು ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಪ್ರೊಫೆಷನಲ್ ಆಗಿ ಮಾತಾಡಕ್ಕೆ ಬರೋದಿಲ್ರಿ. ನಾನು ನಿಮ್ಮ ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾಳು ನಿಪ್ನಾಳ. ವಿಷಯ ಏನಂತ ಕೇಳಿದ್ರೆ, ಮೊದಲನೇದಾಗಿ ಆ ತಾಯಿ ಮಾರಮ್ಮನ ಪಾದಕ್ಕೆ ಹಣಿ ಮಣಿಯುತ್ತ ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಕಿನ್ನಾಳ್ ಸರ್ ಅವ್ರಿಗೆ, ಮತ್ತೆ ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಸರ್ ಅವ್ರಿಗೆ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪರ್ವಾ ಸರ್ ಅವ್ರಿಗೆ ನಮಸ್ಕಾರ ಅಂತ ತಿಳಿಸುತ್ತೀನಿ. ಅದೇ ರೀತಿಯಾಗಿ ವಿಷಯ ಏನಂತಪ್ಪ ಕೇಳಿದ್ರೆ, ಇವೆಲ್ಲ ಒಂದು ಟೋಟಲ್ 5 ಸಾಂಗ್ 6 ಸಾಂಗ್ ಅದಾರ ಸರ್. ಅವೆಲ್ಲ ನನ್ನ ಚಾನಲ್ಕ ಕೊಟ್ಟಿದ್ದಾರೆ ಸರ್ಗಳು. ನಮ್ಮ ಉತ್ತರ ಕರ್ನಾಟಕದವರು ಬೆಳಿಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಳು ನಿಪ್ನಾಳ್ ಮ್ಯೂಸಿಕ್ ಅಂತ ಚಾನಲ್ಗೆ ಒಂದು 4 ಸಾಂಗು, ಅದೇ ರೀತಿಯಾಗಿ ಮತ್ತೆ ಮಾಳು ನಿಪ್ನಾಳ್ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ. ಎಲ್ಲ ಅದ್ಭುತವಾಗಿ ಮೂಡಿ ಬಂದವ್ರಿ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ, ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ 100 days ಓಡ್ಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇವರು ಮುಗ್ಧತೆ, ಯಾಕಂದ್ರೆ ಮುಂಚೆನೆ ಹೇಳಿದ್ರು ಸರ್ ಸ್ಟೇಜ್ ಮೇಲೆ ಬರೋಕ್ಕಾಗಲ್ಲ ಸರ್, ಕೆಲಸ ಒಂದು ಮಾಡೋಣ ಅಂತ. ಆ ಕೆಲಸ ಮಾಡ್ಬೇಕು ಅನ್ನೋದೈತಲ್ಲ, ಅದರಲ್ಲಿ ಇವರು 10% ಗೆದ್ದಿದ್ದಾರೆ. ಸಿನಿಮಾ ಅಂತ ಬಂದೊತ್ನಾಗೆ ಒಂದು ಹಾಡು ಆಡಕ್ಕಂತ ಬಂದಿದ್ರು. ಆಕ್ಚುಲಿ ಇವಾಗ ಏನು ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್, ಈ ಸಾಂಗ್ ನಮ್ಮ ಚಾನಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇಲ್ಲ ಸರ್, ಒಂದೇನು ಮತ್ತೆ ಕೊಡೋಕ್ಕಾಗಲ್ಲ,
ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು, ವಿತ್ ಕಮರ್ಷಿಯಲ್ ಬೇರೆ ಇತ್ತು. ಬೇಡ ಅಂದ್ರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ವಿ ಸರ್, ಎಲ್ಲ ಸಾಂಗು ಇಷ್ಟ ಆಗಿದೆ, ಎಷ್ಟೇ ಕಷ್ಟ ಬರಲಿ ಸರ್, ನಿಮ್ಗೇನು ಬೇಕು ಕೇಳಿ ಸರ್, ಒಂದು ದಕ್ಷಿಣೆ ಅಂತ ಕೊಡ್ಕೊತೀನಿ, ಮಾಡೋಣ ಸರ್ ಅಂದರು ಸರ್. ಇಂಥ ಒಂದು ಕಾಲದಲ್ಲಿ, ಯಾಕಂದರೆ ಇವತ್ತು ಆಡಿಯೋ ಅನ್ನೋದು ಏನೈತೆ ಅಂದರೆ ಬಜೆಟ್ ಇಲ್ಲ, ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ. ಬಟ್ ಇವ್ರು ಏನಪ್ಪ ಅಂದರೆ ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಂಡ್ಕೊಂಡಿದ್ರೆ ಫಸ್ಟ್ ಟೈಮ್ ಒಂದು ಮಲ್ಲು ನಿಪ್ನಾಳ್ ಅಂತ ಅವ್ರದ್ದೇ ಚಾನಲ್ ಓಪನ್ ಮಾಡಿದ್ರೆ ನಮ್ಮ ಸಿನಿಮಾ ಮೂಲಕ ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸರ್. ಹಲೋ ಚಿಕ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಕರಣ್ ಸಿಂಗ್ and I'm very happy to be a part of this movie. So few months back Akash Bhaiya told me Jaskaran we are gonna work together soon. So few days back he called me for a song for this song, and we planned to record this, and it came out really well, and right now the song is loved by everyone, and we are getting very good response for the song. So a big thanks to Akash Bhaiya for believing in me, and I wish the whole team very good luck for this movie. Thanks to director sir and producer sir, and I request everyone ki please go and watch this movie in the theaters. Thank you so much everyone. ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ನಾನು ಸ್ವಲ್ಪ ಟೆಸ್ಟಿಗೆ ಹೋಗಬೇಕಿತ್ತು, ಅದರಿಂದಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಚಿತ್ರದ ನಿರ್ದೇಶಕರಾದ ಕಿನ್ನಲ್ ರಾಜ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ರೂ ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟರ್ ಇದು, ಒಂದು 5-6 ದಿನ ಶೂಟಿಂಗ್ ಇದೆ, ನಂಬಿಕೆ ಇಟ್ಟು ನನಗೊಂದು ಇದು ಕ್ಯಾರೆಕ್ಟರ್ ಕೊಟ್ಟು ಒಳ್ಳೆಯ ಸಂಭಾವನೆ ಕೊಟ್ಟು ಈ ಚಿತ್ರದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಆ ಅವಕಾಶ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟು ಜನರ ಮುಂದೆ ನಾನು ಮಾತಾಡೋ ನನಗೊಂದು ಅವಕಾಶ ಸಿಕ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಭಾಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿಲ್ಲಲ್ಲ, ಏನಾದರೂ ಹಾಕ್ಕೊಂಡು ಏನಕ್ಕೆ ತೊಂದರೆ ತಗೋಬೇಕು, 60-70 ಜನ ಇದರಲ್ಲಿ ಕಲಾವಿದರಿದ್ದಾರೆ, ಏನು ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ನಿಂತು ಹೋಗೋದಿಲ್ಲ, ಪ್ರಾಬ್ಲಮ್ ಬೇಡ, ಏನಕ್ಕೆ ಬೇಕು ಅಂತ. ಅದರಲ್ಲಿ ಇಷ್ಟಿದ್ರೂ ನಾನು ಹರೀಶ್ ರಾಯ್ನೇ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿನ್ನಲ್ರಾಜ್ ಸರ್ ಒಂದು KGF ಎಂಬ ಒಂದು ಒಳ್ಳೆಯ ಚಿತ್ರದಿಂದ ನನ್ನ ಒಂದು ಪರಿಚಯ ಅಂತ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತೇಳಿ ಬಂದು, ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ. ಸೊ ಅಮ್ಮ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹೇಳಿದಿಷ್ಟಿಲ್ಲ, ಹಾಕೊಳ್ಳಿ ಅವನ್ನ, ನನ್ನ ಒಂದು ಕಾಲದ ಅವನು ಆರಾಧನೆ ಮಾಡಿದವನ್ನೇ ಹಾಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ ಅಂಥೇಳಿ. ನನ್ನ ಅದೃಷ್ಟ, ನನ್ನ ಪುಣ್ಯ, ನನಗೆ 30 ವರ್ಷದ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಮತ್ತೊಂದು ಮುಖ್ಯವಾಗಿ ಅಂದರೆ, ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಸುಮನಣ್ಣ ನನಗೆ ಜೋಡಿ ಸಿಂಹ, ಇವತ್ತು ಸಿಂಹರೂಪಿಣಿ ಬಿಟ್ಟರೆ ಜೋಡಿ ಸಿಂಹ ಅಂತ ಒಂದು ಫಿಲ್ಮಲ್ಲಿ ಸಾಕ್ಷಿ ಶಿವನ್ ಜೊತೆಗೆ ಒಂದು ಸಾಂಗ್ ಮಾಡಿದ್ದೀನಿ. ಅದು ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಅದನ್ನು ಆ ಫಿಲ್ಮಲ್ಲಿ ಮಾಡಲಿ ಅಂತ ನನಗೆ ರೆಫರ್ ಮಾಡಿದವರು ತೆಲುಗು ಡೈರೆಕ್ಟ್ರು, ಅವ್ರಿಗೆ ರೆಫರ್ ಮಾಡಿದ್ರು ನಮ್ಮ ಸುಮನಣ್ಣ ಒಂದು. ಆ್ಯಂಡ್ ಇನ್ನೊಂದು ಆನಂದ್ ಪಿ ರಾಜು ಅಂತ ನಮ್ಮ ಹಳೆಯ ನಿರ್ದೇಶಕರು, ಆ ಸಿನಿಮಾದಲ್ಲಿ ಸುಮನಣ್ಣ ಇನ್ಸ್ಪೆಕ್ಟ್ರು, ನಾನು ಒಬ್ಬ ವಿಲನ್ ಮಗ, ರೇಪ್ ಸೀನ್ ಎಲ್ಲ ಇತ್ತು. ಕೊನೆಗೆ ಅವರೇ ನನ್ನನ್ನು ಹೀಲಿಂಗ್ ಮಾಡೋ ಸೀನ್, ಎನ್ಕೌಂಟ್ರ್ ಮಾಡೋ ಸೀನ್. ಅಲ್ಲೂ ಒನ್ ಡೇ ನಾನು ಡೇಟ್ ಮಿಸ್ ಆಗಿ ಬರಲಿಲ್ಲ, ಉಡುಪಿಯಲ್ಲಿದ್ದೆ. ಸೊ ಆನಂದ್ ಪಿ ರಾಜು ಅವರು ತುಂಬ ಕೋಪಿಷ್ಟ ನಿರ್ದೇಶಕರು, ಬೇಡ ಅವನನ್ನು ತೆಗೆದು ನಾನು ಬೇರೆ ಆರ್ಟಿಸ್ಟ್ನ ಹಾಕೋತೀನಿ, ಅವ್ನು ಬೇಡ ಅಂತ. ಯಾಕಂದರೆ ಸುಮನಣ್ಣ ತೆಲುಗಲ್ಲಿ ಭಾಳ ಫೇಮಸ್ ಬ್ಯುಸಿ ನಟರು, ಅವ್ರು ಬಂದು ಇಲ್ಲಿ ಕಾಯ್ಬೇಕು ಅಂತೇಳಿ ನನ್ನನ್ನು ಕ್ಯಾನ್ಸಲ್ ಮಾಡಿದಾಗ, ಇಲ್ಲೆಲ್ಲ ಬರಲಿ ಅವರು ನಟರೇ ಅಲ್ವಾ, ಆ ಥರ ಮಾಡಬೇಡಿ, ನಾನು ಒನ್ ಡೇ ಕೊಡ್ತೀನಿ ಅಷ್ಟು ಅಂತೇಳಿ ಹೇಳಿ ನನಗೆ ಆ ಫಿಲ್ಮಲ್ಲಿ ಒಂದು ಆ್ಯಕ್ಟ್ ಮಾಡೋ ಒಂದು ಅವಕಾಶ. ಅವತ್ತು ಇವ್ರು ಬೇಡ ಅಂತ ಏನು ಸುಮ್ಮನೆ ನಿಲ್ತಿದ್ರೆ ಅವತ್ತು ನನಗೆ ಅದು ಕ್ಯಾರೆಕ್ಟರ್ ತಪ್ಪೇ ಹೋಗ್ತಿತ್ತು. ನಾನು ಏನಕ್ಕೆ ಈ ಮಾತು ಇವತ್ತು ಹೇಳಿದಂದರೆ, ಆನಂದ್ ಪಿ ರಾಜ್ ಅವರು ನೆಕ್ಸ್ಟ್ ಡೇ ನಾನು ಬಂದೆ, ಒನ್ ಡೇ ಬಿಟ್ಟು ಬಂದಾಗ ಫಸ್ಟ್ ಹೋಗಿ ಸುಮನಣ್ಣನ ಮಾತಾಡಿಸು ಅಂತ ಅಂದರು. ಏನಕ್ಕೆ ಅಂದರೆ ಅವರೇ ನೀನು ಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಒಬ್ಬರು ನಾಯಕ ನಟರಿದ್ದಾರಲ್ಲ, ನಮಗೆ ಈ ಥರ ಸಪೋರ್ಟ್ ಮಾಡಿದ್ರೇ ಸಹ ಕಲಾವಿದರು ನಾವು ಇರೋಕ್ಕೆ ಸಾಧ್ಯ. ಯಾಕಂದರೆ ಮುಖ್ಯವಾಗಿ ನಾಯಕ ನಟರೇ ಚಿತ್ರದಲ್ಲಿ ಕಥೆಯನ್ನು, ನಿರ್ದೇಶಕರ ಕಥೆಯನ್ನು ತೋರಿಸ್ಕೊಂಡು ಹೋಗೋರೆ ನಾಯಕ ನಟರು. ನಾಯಕ ನಟರು ಒಂದು ಸಪೋರ್ಟ್ ಇರಬೇಕು ಸಹ ಕಲಾವಿದರಿಗೆ, ಎಲ್ಲ ನಮ್ಮ ಕನ್ನಡದ ಸಹ ಕಲಾವಿದರಿಗೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮನ್ಮೋಹನ್ ರೈ ಬೇರೆ ನಮ್ಮ ಆತ್ಮೀಯ ಸ್ನೇಹಿತ,
ಇವತ್ತು ಭಾಳ ದಿವಸ ಅಂತ ನೋಡ್ತಿದ್ದೀನಿ. ಎಲ್ಲ ಇದ್ದಾರೆ, ಸುಮಾರು 70 ಜನ ಇದ್ದಾರೆ ಈ ಚಿತ್ರದಲ್ಲಿ. ನಿಮ್ಮ ಆಶೀರ್ವಾದ. ಈ ತಿಂಗಳು 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಿ ದೇವ್ರ ದರ್ಶನ ಪಡೀರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ ಹೇಳಿ, ಮೂಲತಃ ಹಾಸನ್ ನಮ್ಮದು. ಸಿನಿಮಾ ಮಾಡೋದಕ್ಕಿಂತ ಮುಂಚೆ ತುಂಬ ಭಯ ಇತ್ತು. ಏಕೆಂದರೆ ನಾನು ಹೊಸಬಾಗಿರೋದ್ರಿಂದ ತುಂಬ ಸೀನಿಯರ್ಸ್ಗಳಿದ್ರು. ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಇತ್ತು. ಆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಒಂದು 2-3 ದಿನ ಬೇಕಿತ್ತು. ಒಂದು 3 ದಿನ ಆದಮೇಲೆ ಸರ್ ನನಗೆ ತುಂಬ ಧೈರ್ಯ ಕೊಟ್ಟರು. ಏನಿಲ್ಲ ಸಾಗರ್, ಅಮ್ಮ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ನೀವೇನು ಮೈಂಡಲ್ಲಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನೀವು ಜಸ್ಟ್ ಮೇಕಪ್ ಹಾಕೊಂಡು ಬನ್ನಿ, ಅದಾಗತ್ತೆ ಅಂತ ಹೇಳಿ. ನನ್ನ ಒಂದು ಪಾತ್ರ ಸೂರ್ಯ ಅಂತ ಹೇಳಿ ಅಮ್ಮನ ಹಾರೋದಕ್ಕಾಗಿರ್ತೀನಿ. ಸಿನಿಮಾದಲ್ಲಿ ಫೈಟ್ ಇದೆ, ಸಾಂಗ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನೋವಿದೆ, ನಿಮಗೆಲ್ಲೂ ಬೇಜಾರಾಗಲ್ಲ. ಇದೇ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ನೋಡಿ, ಹಾರೈಸಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಜೈ ಮಾರಮ್ಮ. ಮಾರಮ್ಮ ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಆ ಮಾರಮ್ಮ ತಾಯಿ ಹೇಗೆ ಹಾಕ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಯಶ್ ಶೆಟ್ಟಿ ಅವರು ಮುಂಚೆನೆ ಹೇಳಿದ್ರು, ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತೇಳಿ. ಸೊ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ. ಅದು ಹೇಗೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ. ಇದೇ ಅಕ್ಟೋಬರ್ 17 ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ, ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರುವಂತಹ ಶ್ರೀಯುತ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈರೆಕ್ಟರ್ ಸರ್, ಹೊಸಬ್ರಿಗೆ ಆಕ್ಟಿಂಗ್ ಹೆಂಗ್ ಬರುತ್ತೋ ಏನ್ ಬರುತ್ತೋ ಅನ್ನೋದು ಗೊತ್ತಿರಲ್ಲ. ಆ ಧೈರ್ಯವನ್ನ ಕೊಟ್ಟು ನಮ್ಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನಮ್ಗೆ ಬೆನ್ನೆಲುಬಾಗಿ ನಿಂತು ನಂಗೆ ಸಪೋರ್ಟ್ ಮಾಡಿದಂತಹ ಕಿನಾಲ್ ರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಹಾಗೆ ನಮ್ಮ ರವಿ ಬಸೂರ್ ಸರ್ ಅವರ ಮಗಳು ಖುಷಿ ಬಸೂರ್ ಅವರು ಒಂದೆರಡು ಮಾತಾಡಬೇಕು. ಹುಲಿಗೆಮ್ಮ. ನಮಸ್ಕಾರ. ನನ್ನ ಹೆಸರು ಖುಷಿ ಬಸೂರ್ ಅಂತ. ಫಸ್ಟ್ ಆಫ್ ಆಲ್ ಕಿನಾಲ್ ರಾಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಇದೇ 17th ರಿಲೀಸ್ ಆಗ್ತಾ ಇದೆ. ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ. ಜೋರಾದ ಚಪ್ಪಾಳೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ಮಾರಮ್ಮ ದೇವಿಯ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಒಂದೆರಡು ಮಾತು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಕೆಲಸವೇ ದೇವರಂತ ಹೇಳ್ತಿದ್ದಾರೆ, ಅದು ಸತ್ಯ. ಇದರಲ್ಲಿ ಆ ತಾಯಿ ಮಾರಮ್ಮನೇ ಬಂದು ನಾನೇ ನಿರ್ದೇಶನ ಮಾಡಬೇಕಂತ ನನ್ನ ಪ್ರೀತಿಯ ಕಿನ್ನಲ್ ರಾಜ್ ಅವರಿಗೆ ಆಯ್ಕೆಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಹಾಗೆ ನಮ್ಮ ನಿರ್ಮಾಪಕರಾದ ನಂಜುಂಡೇಶ್ವರ ಅವರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ಹಳೆಯ ಕಲಾವಿದರು ಹಾಕ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ, ದೊಡ್ಡ ಸಂತೋಷ. ಹಾಗೆ ನಮ್ಮ ಕನ್ನಡ, ತೆಲುಗು, ತಮಿಳ್ ಸೂಪರ್ ಸ್ಟಾರ್ ಆದ ಸುಮನ್ ಅವರಿಗೂ ಧನ್ಯವಾದಗಳು. ಹಾಗೆ ನನ್ನ ಪ್ರೀತಿ ಹರೀಶ್ ರಾಯ್, ಥ್ಯಾಂಕ್ ಯು ಕಮಿಂಗ್. ಎಲ್ಲ ಕಲಾವಿದರಿಗೂ, ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ, ಎಲ್ರಿಗೂ ತುಂಬ ವಿಜಯ್ ಅವರೇ, ನಿಮ್ಮ ಹೆಸರು ಮರೆಯೋಕ್ಕಾಗಲ್ಲ. ನನ್ನ ತಮ್ಮನ ಹೆಸರು ವಿಜಯ್ ಅಂತ. ಚೆಂಡೂರು ಅಂದ್ರೆ ಏನು ಅರ್ಥ ಆಗಿಲ್ಲ ಅದೇನಂತ. ವಿಜಯ್ ಚೆಂಡೂರವರೇ, ಚೆನ್ನಾಗಿ ಮಾಡಿದ್ದೀರಾ. ಆಗ ಸ್ವಲ್ಪ ವೀಕ್ ಆಗಿದ್ದೀರಾ, ಈಗ ಸ್ವಲ್ಪ ಚೆನ್ನಾಗಿದ್ದೀರಾ ಅಲ್ವೇ? ಓಹೋ, ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಕಿನ್ನಲ್ ರಾಜ್ ಅವರಿಗೆ ಆದಷ್ಟು ಬೇಗ ಇನ್ನೊಂದು ಚಿತ್ರ ಮಾಡಬೇಕು. ಆ ಚಿತ್ರದಲ್ಲಿ ನಾನು ಪಾತ್ರ ಮಾಡಬೇಕು. ಆ ಪಾತ್ರ ಸೇರಿಬಿಟ್ಟು 3ನೇ ಪಿಕ್ಚರ್ ಆಗುತ್ತೆ.
ಪೇಮೆಂಟ್ ಒಳ್ಳೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ DOP ಅವರು ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಕಿರಣ್ ಸರ್ ಏನು ಸರ್ ಕನ್ಫ್ಯೂಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ನನ್ನ ಪ್ರೀತಿಯ ಮೀಡಿಯಾದವರಿಗೂ ಪತ್ರಕರ್ತವರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ 17ನೇ ತಾರೀಕು ಬಂದು ಚಿತ್ರ ನೋಡಿ ಹಾರೈಸಿ ನಮ್ಮ ನಿರ್ಮಾಪಕರಿಗೆ ಜೋಬ್ ತುಂಬಿಸಿ. ಓಕೆ, ದೇವ್ರ ದಯ ಎಲ್ಲ ಬೇಕು. ದೇವ್ರ ದಯಕ್ಕಿಂತ ನಿಮ್ಮ ದಯ ಅತಿ ಮುಖ್ಯ. ಓಕೆ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಗೌಡನ ಮಗನ ಪಾತ್ರ ಮಾಡಿದ್ದೀನಿ, ಅಂದರೆ ಹೀರೋಯಿನ್ ಅಣ್ಣನ ಕ್ಯಾರೆಕ್ಟ್ರು. ಸೊ ಮಾರಮ್ಮ ತಾಯಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮಲ್ಲಿದೆ. ನಿಮ್ಮ ಆಶೀರ್ವಾದನೂ ಸಹ ನಮ್ಮ ಸಿನಿಮಾ ಟೀಮಲ್ಲಿ ಇರಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಚಿತ್ರತಂಡದಿಂದ ಒಂದೊಳ್ಳೆ ಸಿನಿಮಾ ಬಂದಿದೆ. ಇದೇ 17ನೇ ತಾರೀಕು ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತಾರೆ. ನಾನು ಸುಮನ್ ಸರ್ ಚಿಕ್ಕ ವಯಸ್ಸಿಂದ ತುಂಬಾ ಫ್ಯಾನ್. ಅವ್ರ ಸಿನಿಮಾ ಟಿಕೆಟ್ಗೋಸ್ಕರ ನಾವು ಬೆಳಗ್ಗೆಯಿಂದ ನೈಟ್ವರೆಗೂ ಕಾಯ್ತಾ ಇದೆ. ಆ ಥರ ಫ್ಯಾನ್ ನಾವು. ಅವ್ರ ಸಿನಿಮಾ ನಾನು DA ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಅವ್ರದ್ದು ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರದ್ದೇ ನಾವು ಅವರಿಬ್ಬರು ಕಾಂಬಿನೇಷನ್ದಲ್ಲಿ ಇವಾಗನೂ ನಾವು ಹಾಲೆಲ್ಲ ಕೇಳ್ತಾ ಇರುತ್ತೆ ನಮ್ಮ ಸ್ಟುಡಿಯೋದಲ್ಲಿ. ಅವ್ರ ಸಿನಿಮಾ ನಾವು ಇಬ್ಬರು ಸಿನಿಮಾ ನಾನು ಕೆಂಡರ್ ಸರ್ಗೂ ನಾನೇ ಮಾಡ್ತಾ ಇದ್ದೆ. ಸಾರ್ ಸಿನಿಮಾ ಸಿಂಹರೂಪಿಣಿ ನಾವೇ ಮಾಡ್ತಾ ಇದ್ದೆ. ಅದು ತುಂಬಾ ಹ್ಯಾಪಿ ನನಗೂ. ಆಮೇಲೆ ನಮ್ಮ ಕಿನ್ನಲ್ ಸಾರ್ಗೊಂದು ಥ್ಯಾಂಕ್ಸ್. ಆಮೇಲೆ ಪ್ರೊಡ್ಯೂಸರ್ ಸಾರ್ಗೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅವರು ನಮ್ಮ ಕನ್ನಡ ಸಿನಿಮಾಕ್ಕೆ ಕೋಡಿ ರಾಮಕೃಷ್ಣ ತರ ಆಗ್ಬೇಕಂತ ನನಗೂ ತುಂಬಾ ಆಸೆ. ಓಕೆ, ಈ ಸಿನಿಮಾ ಹಿಟ್ ಆಗ್ಬೇಕಂತ ನಾನು ಕೇಳ್ಕೊಂತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಕಿಶೋರ್ ಸರ್. ನಮ್ಮ ಚಿತ್ರದ ನಿರ್ದೇಶಕರಾದಂತಹ ಕಿನ್ನಾಳ್ ರಾಜ್ ಸರ್ ಹಾಗೂ ನಿರ್ಮಾಪಕರಾದಂತಹ KM ನಂಜುಂಡೇಶ್ವರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಾಲಾವಕಾಶಗಳು ಕಮ್ಮಿ ಇದೆ. ಎಲ್ರಿಗೂ ನಮಸ್ಕಾರ. ಸಿಂಹರೂಪಿಣಿ ಇದೊಂದು ನೈಜ ಘಟನೆ ಆಧಾರಿತ ಒಂದು ಸಿನಿಮಾ. ನಾವೇನು ಈ ಅಣ್ಣಮ್ಮ ಉತ್ಸವ ನೋಡ್ತೀವೋ, ಆಮೇಲೆ ಕಬ್ಬಾಳಮ್ಮ ಉತ್ಸವ ನೋಡ್ತೀವೋ, ಈ ಪಲ್ಲಕ್ಕೆಲ್ಲ ಹೊತ್ಕೊಂಡು ಕುಣಿತ ನೋಡ್ತಿರ್ಬೋದು. ಆ್ಯಕ್ಚುಲಿ ಆ ಥರ ಘಟನೆಗಳು ಇದ್ದಾವೆ. ಆಮೇಲೆ ಏನೋ ಮಳೆ ಬರ್ಲಿದ ತಕ್ಷಣ ಒಂದು ನಂಬಿಕೆಗಳಿದ್ದಾವೆ ಗೊತ್ತಾ. ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ, ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಅಂದರೆ ಹಳ್ಳಿ ಕಡೆ ಕೆಲವು ನಂಬ್ಕೋತಾರೆ. ಈ ಥರ ಸಣ್ಣ ಪುಟ್ಟ ಸಣ್ಣ ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ದೀವಿ, ನಿಜ ಘಟನೆ ಕೂಡ. ಆ ಥರ ಒಂದು ಸಣ್ಣ ಎಳೆಗಳನ್ನ ಇಟ್ಕೊಂಡು, ಜೊತೆಗೆ ಮಾರಮ್ಮ ದೇವಿ ಅಂದರೆ ಪ್ರತಿಯೊಂದು ದೇವ್ರಿಗೂ ಒಂದು ಕತೆ ಇದೆ, ಹಿನ್ನೆಲೆ ಇದೆ. ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ. ಆಕೆ ಮಾರಮ್ಮ ಯಾಕಾಗ್ತಾಳೆ ಅನ್ನೋದು ಒಂದು ಕತೆ. ಆದರೆ ತದನಂತರ ಈ ಶುಂಭ ನಿಶುಂಭರನ್ನ ಒಂದು ಇಬ್ಬರು ರಾಕ್ಷಸ ಸಂಹಾರಕ್ಕೆ ಪಾರ್ವತಿ ದೇವಿ 7 ಅವತಾರ ತಾಳ್ತಾರೆ. ಆ 7ನೇ ಅವತಾರ ಮಾರಮ್ಮ ದೇವಿ. ಈ ಥರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀವಿ, ಸಿಂಹರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ್ ಸರ್ದು. ಪರಿಚಯ ಆಗಿದ್ದೆ ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯೋಕೆ ಹೋಗ್ಬೇಕಂತ ಮಾತಕ್ಕಿತ್ತು. ಚಿತ್ರಕಥೆ ಎಲ್ಲ ಮಾಡ್ತಾ ಇಲ್ಲ ಸರ್ ಈ ಥರ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಯಾಕಂದ್ರೆ ಒಬ್ಬ ಆಡಿಯನ್ಸ್ ಒಂದು 100 ರೂಪಾಯಿ ಕೊಡ್ತಾನೋ 200 ರೂಪಾಯಿ ಕೊಡ್ತಾನೋ ಅಥವಾ 500 ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕಂಟೆಂಟ್ ಏನೇ ಮಾಡಿ, ಕೇಳೋದು ಎಂಟರ್ಟೈನ್ಮೆಂಟ್. ವಿಷಯಗಳನ್ನ ತಲುಪಿಸೋದು ಏನಪ್ಪಾ ಅಂದ್ರೆ, ಒಬ್ಬ ಪರಿಚಯಸ್ಥ ಮುಖಗಳು. ಒಂದು ಗೌಡ ಮಾಡ್ತಿದ್ದಾನೆ ಅಂದ್ರೆ ಓಕೆ, ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರೆ. ಒಬ್ಬ ವಿಲನ್ ಮಾಡ್ತಾರೆ ಅಂದ್ರೆ ಒಬ್ಬರು ಈ ತರ ಸುಮಾರು ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ಬೇಕು, ಈ ತರ ಇದಾರೆ, ಇವ್ರಿದ್ದಾರೆ, ಪರವಾಗಿಲ್ಲಪ್ಪ, ನಾನು ಒಂದು 50 ರೂಪಾಯಿನ 100 ರೂಪಾಯಿನ ಕೊಟ್ರೆ ಆರ್ಟಿಸ್ಟ್ ವರ್ತ್ ಇದ್ದಾರೆ ಅಂತ. ಜೊತೆಗೆ ಹಾಡುಗಳು, ಈ ತರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ನ ಸೆಳ್ಕೋಬಹುದು. ಆ ನಿಟ್ಟಿನಲ್ಲಿ ನಾವೇನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರು
ನಾವೊಂದು 25 ಜನ ಜೂನಿಯರ್ಸ್ ಹಾಕೋಣ ಪರವಾಗಿಲ್ಲ ಸರ್, ಅಮ್ಮನ ಉತ್ಸವ ಅಲ್ಲ, ಉತ್ಸವತನ ಇರಲಿ, ಒಂದು 150 ಹಾಕಿ ಅಂತ ಹೇಳೋರು. ಸಿನಿಮಾನ ಪ್ರೀತಿಸೋರು. ಇಂಥ ನಿರ್ಮಾಪಕರು ಉಳಿಬೇಕು, ಬೆಳಿಬೇಕು. ನಮ್ಮ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಆಗಿದೆ ಅಂತ 100% ನಂಬಿಕೆಯಲ್ಲಿದೆ. ಯಾಕಂದರೆ ಒಬ್ಬರು ಇಬ್ಬರನ್ನ ಆರ್ಟಿಸ್ಟ್ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ. ಅಂತಂದರೆ ಒಂದು 60-65 ಜನ ಆರ್ಟಿಸ್ಟ್ ಕರ್ಕೊಂಬಂದು ಈ ಥರ ಸಿನಿಮಾ ಮಾಡಿ ನಾವು ಮುಂಚೆ ಹೆಂಗಿದ್ವು ಅದೇ ಥರ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ. ಯಾಕಂದರೆ ಅನುಭವಿಸೋದು ಗೊತ್ತು. ಆ್ಯಕ್ಚುಲಿ ಒಬ್ಬರು ಬರ್ಲಿಕ್ಕೆ ಸರ್ ಇಲ್ಲ ಸರ್ ಇದು ಕಟ್ ಮಾಡಿಬಿಡಿ ಸರ್ ಕ್ಯಾರೆಕ್ಟ್ರು, ಇಲ್ಲ ಸರ್ ಈ ಥರ ಕಟ್ ಮಾಡಿಬಿಡಿ ಅಂತ. ಬಟ್ ಅವ್ರು ಹಂಗಲ್ಲ, ಚಿಕ್ಕ ಕ್ಯಾರೆಕ್ಟ್ರು ಸರ್ ಈ ಥರ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂದು. ಬಿಕಾಸ್ ಎಸ್ ಸರ್ ಆ್ಯಕ್ಚುಲಿ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆ್ಯಕ್ಚುಲಿ ಸರ್, ಅವರೇ ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸುಮನ್ ಸರ್ ಅಷ್ಟೇ ಸರ್, ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ಥರ ಹಿಂಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ. ಯಾಕಂದ್ರೆ ಈಗ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವ್ರು ದೊಡ್ಡ ಗುಣ ಆ ಥರ ಮಾಡಿದ್ರು. ಹರೀಶ್ ರಾಯ್ ಸರ್ ಅಂದ್ರೆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು. ನಮ್ಮೆಲ್ಲ ಪ್ರಯತ್ನ 17ನೇ ತಾರೀಕು, ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ. ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ 17ರಿಂದ ಅಂತಂದೇಳಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. 100% ನಿಮಗೆ ಅಮ್ಮನವರ ದರ್ಶನ ಆಗೇ ಆಗುತ್ತೆ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸರ್. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಕ್ಷಮೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ನಿರ್ದೇಶಕರು ಮತ್ತು ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದರೆ ಒಂದು 65ರಿಂದ 70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನು ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನು ಖಂಡಿತವಾಗ್ಲೂ ನಾವು ಜೊತೆಲಿ ನಿಂತ್ಕೊಂಡು ಅದನ್ನು ನಾವು ಕೊಟ್ಟಿದ್ದೀವಿ. ಭಾಳ ತುಂಬ ಚೆನ್ನಾಗಿ ಬಂದಿದೆ. ಒಂದು ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ 60ರಿಂದ 70 ಜನ ಕಲಾವಿದರು ಮತ್ತು ಇನ್ನೂ ಸ್ವಲ್ಪ ಎಲ್ಲ ಸೇರಿಕೊಂಡ್ರೆ 120+ ಆಗ್ಬಿಡುತ್ತೆ. ಯಾರ್ದೋ ಒಂದು 4 ಹೆಸರು ಹೇಳಿ 4 ಹೆಸರು ಹೇಳಲಿಲ್ಲ ಅಂದರೆ ಅಲ್ಲಿ ಬಂದಮೇಲೆ ನನ್ನನ್ನು ಬೈಕೊಂತಾರೆ. ಸೊ ಆ ಎಲ್ಲ ನೆನಪಿಲ್ಲ ನನಗೆ, 124 ಹೆಸರು ನೆನಪಿಲ್ಲ. ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಸಂಸ್ಥೆ ಇದೆ, ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನೋ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು, ಅಭಿನಯಿಸಿದ್ರು, ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು, ಮತ್ತು ಎಲ್ಲರೂ ನನಗೆ ಒಂದು ಕುಟುಂಬದ ಥರ ಆಗೋಗಿದೆ. ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ. ನಾವೆಲ್ಲ ತಾಯಿಯ ಮಕ್ಕಳು. ಆ ತಾಯಿ ಏನು ಒಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ, ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ. ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ. ಸೊ ಹಾಗೆ ಇನ್ನೊಬ್ಬರನ್ನ ನಮ್ಮ ಸ್ನೇಹಿತರನ್ನ ನಾನು ಖಂಡಿತ ಅವ್ರನ್ನ ಈ ಸಂದರ್ಭದಲ್ಲಿ ತಾಯಿನೇ ಒಬ್ಬರು ನನಗೆ ಶಕ್ತಿಯಾಗಿ ನೀಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನಾನು ನೀವೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ, ಮತ್ತೆ ಈ ಚಿತ್ರಕ್ಕೆ ಕಿನ್ನಲ್ ರಾಜ್ ಸರ್ ಅಂತವ್ರು ಬಂದರೆ ಮಾತ್ರ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿಕ್ಕೆ ಖಂಡಿತ ಸಾಧ್ಯ. ಯಾಕೆಂದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇದು ಬೇರೆ ಯಾರಿಗೂ ಅನ್ವಯಿಸುವಂಥದ್ದಲ್ಲ. ಇನ್ನೂ ಒಳ್ಳೊಳ್ಳೆಯವ್ರು ಇರ್ಬೋದು, ಬಟ್ ನಾನು ನೋಡಿರ್ತಕ್ಕಂಥ ಒಂದು ಸರಳ ವ್ಯಕ್ತಿತ್ವ, ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂಥ ಒಂದು ವ್ಯಕ್ತಿನ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ನಮ್ಮ ಇವ್ರನ್ನ ನೆನೆಸ್ಕೊಳ್ಳೇಬೇಕು, ಯಾರು ಆಕಾಶ್ ಪರ್ವಾಜಿ ಅವ್ರನ್ನ. ರಿಯಲಿ ಗ್ರೇಟ್. ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನು ತಗೊಂಡೋಗಿದ್ದಾರೆ. ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನು ವೈಭವವಾಗಿ ಅಮ್ಮನ ಉತ್ಸವವಾಗಿ ಮೆರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ಮತ್ತು ಇಲ್ಲೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತ ಮಿತ್ರರಿಗೂ ಯಾರೂ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ನಮ್ಮ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲುವಾಗಿ ತಾಯಿ ಸೇವೆ ಅಂತ ಮಾಡಿದ್ದಾರೆ, ನನ್ನ ಸೇವೆ ಅಂತಲ್ಲ, ನಾನು ನಿಮ್ಮಲ್ಲಿ ಒಬ್ಬ ಆಗಿ ಈ ಚಿತ್ರತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ತೊಗೊಂಡು ಬಂದಿದ್ವಿ. ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳದು ಆಟ ನಾವು ನೋಡ್ತೀವಿ ಅಷ್ಟೇ. ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳಿದ್ರೆ ಕ್ಷಮೆ ಮಾಡ್ತಾ, ತಾಯಿಯ ಆಶೀರ್ವಾದವನ್ನು ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನು ಕೇಳ್ತಾ, ಇದೇ ಅಕ್ಟೋಬರ್ 17ಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ. ಥ್ಯಾಂಕ್ ಯು, ನಮಸ್ತೆ. ಇವ್ರದ್ದು ಒಂದು ದೊಡ್ಡ ಗುಣ ಏನಕ್ಕೆ ಅಂತಂದ್ರೆ, ಪ್ರೊಡ್ಯೂಸರ್ ಇಂಥ ಸಿನಿಮಾಗೆ ಹಾಕಬೇಕು ಅಂದರೆ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ವಥ್ ಸರ್ದು ಒಂದು ಘಟನೆ ಅಂದರೆ ಆಗಿರೋದು ಅವ್ರದ್ದು ದೊಡ್ಡ ಗುಣ, ಇವ್ರದ್ದು ದೊಡ್ಡ ಗುಣ. ಯಾಕಂದರೆ 8ನೇ ತಾರೀಕು ಒನ್ ಡೇ ಶೂಟ್ ಆಗುತ್ತೆ, ಬರ್ತಾರೆ, ಬೆಳಗ್ಗೆಯಿಂದ ಎಂಟರ್ಟೈನ್ಮೆಂಟ್ ಆರಾಮ್ ಖುಷಿಯಾಗಿ ಮಾಡ್ತೀವಿ. ಸಂಜೆ ಆದ ತಕ್ಷಣ ಹೋದ್ಮೇಲೆ ನಾಳೆಗೆ ಎಲ್ಲ ವರ್ಕ್ ಶುರು ಮಾಡಬೇಕು. 9-9ವರೆಗೆ ಫೋನ್ ಮಾಡ್ತಾರೆ, ಸರ್ ಒಬ್ರು ನಮ್ಮ ಕಡೆ ಇದು ತೀರ್ಕೊಂಡಿದ್ದಾರೆ, ಮುಗಿಸ್ಕೊಂಡು ಮತ್ತೆ 2 ಗಂಟೆ ಅಷ್ಟೇ 2:30 ಅಷ್ಟೇ ಬರ್ತೀನಿ ಸರ್, 3 ಗಂಟೆ ಶೂಟಿಂಗ್ ಶುರು ಮಾಡೋಣ ಸರ್. ಇಲ್ಲ ಸರ್, ಆ ಥರ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನಾವು ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಒಂದು 2 ದಿವಸ ಆರಾಮ್ ಮಾಡೋಣ ಅಂತ. ಇಲ್ಲ ಸರ್, ನನ್ನಿಂದ ತೊಂದರೆ ಆಗಬೇಡ,
100% 3 ಗಂಟೆ ನಾನು ಇರ್ತೀನಿ, ಶೂಟ್ ಶುರು ಮಾಡೋಣ ಅಂದರು. ಇಲ್ಲ ಸರ್ ಹಿಂಗಂತ ಹೇಳಿ ಪ್ರೊಡ್ಯೂಸರ್ಗೆ ಹೇಳಿದೆ, ಈ ಥರ ತೀರ್ಕೊಂಡಿದ್ದಾರೆ ಸರ್, ಹಿಂಗೆ ಹೇಳ್ತಿದ್ದಾರೆ ಅಂದರೆ, ಅಯ್ಯೋ ಬೇಡ ಸರ್, ಅದು ನಮ್ಮ ಸಿನಿಮಾ ಅಂದರೆ ನಮ್ಮವ್ರು ಇದ್ದಂಗೆ, ಅಮ್ಮನಿಗೆ ಯಾವುದೇ ಸೂತಕಗಳು ಯಾವುದೇ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿದ್ರೆ. ಆ್ಯಕ್ಚುಲಿ ಅದು ದೊಡ್ಡ ಗುಣ ಅವ್ರದ್ದು. ಆ್ಯಕ್ಚುಲಿ ಯಾವ್ದಕ್ಕೆ ಹೇಳ್ತೀನಿ ಅಂದರೆ, ಅವ್ರು ಅಷ್ಟು ಬ್ಯುಸಿ ಇದ್ರು ಸೀರಿಯಲ್. ಸರ್ ನಾನು ಇವಾಗ ಬಿಟ್ಟರೆ ಮತ್ತೆ ಒಂದು 20-25 ದಿವಸ ಇಲ್ಲ ಸರ್, 1 ತಿಂಗಳಾಗುತ್ತೆ ಅಂದ್ರೆ. ಸರ್ 1 ತಿಂಗಳಾಗುತ್ತೆ ಅಂತ ಸರ್, ಏನೋ ಪೂಜೆ ಮಾಡ್ಕೊಂಡು ಶುರು ಮಾಡೋಣ ಅಂದ್ರೆ, ಇಲ್ಲ ಸರ್ ಇದೆಲ್ಲ ಅಮ್ಮನ ಆರೈಕೆ, ಅಮ್ಮ ಇದ್ದೇ ಇರ್ತಾವೆ, ಒಳ್ಳೇದಾಗುತ್ತೆ, 1 ತಿಂಗಳಲ್ವಾ ಸರ್, ಲೇಟ್ ಆದ್ರೂ ಚಿಂತಿಲ್ಲ, ತಲೆ ಕೆಡ್ಸ್ಕೊಬಿಡಿ, ಹಂಗೆ ಮಾಡೋಣ ಅಂದ್ರೆ. ಯಾಕಂದ್ರೆ 1 ತಿಂಗಳು ಒಬ್ಬ ನಿರ್ಮಾಪಕ ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಗುಣ ಅವ್ರದ್ದು. ಆ್ಯಕ್ಚುಲಿ ಆ ಥರದಲ್ಲಿ ಈ ಥರ ಶ್ರದ್ಧಾ ಬರ್ತಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗೆ ಮಾಡಿದ್ದೀವಿ. ಆಮೇಲೆ ನಮ್ಮ ದಿವ್ಯ ಮೇಡಮ್ ಅವ್ರು ಹೇಳಿದ್ರು, ಆಮೇಲೆ ಯಾರು ಹೆಂಗೆ ಸೆಲೆಕ್ಷನ್ ಮಾಡ್ಕೊಂಡಂತ ಆಲ್ರೆಡಿ ಬ್ಲಡ್ ಅಲ್ಲಿ ಇದೆ. ಅವ್ರ ಅಪ್ಪರು ಜನಪದ ಕಲಾವಿದರು. ಆಮೇಲೆ ಅವ್ರದ್ದು ಕೋ ಇನ್ಸಿಡೆನ್ಸ್ ಹೆಂಗಂದ್ರೆ, ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು ಅವ್ರು ಮಾರಮ್ಮನ ಸಾಂಗ್ ಹೇಳೋರು. ಆ್ಯಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ಏನು ಗೊತ್ತಿಲ್ಲ, ಈ ಥರ ಇನ್ಸಿಡೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಆಕಾಶ್ ಪರ್ ಅವ್ರ ಬಗ್ಗೆ ಹೇಳಿದ್ರು, 100% ನಮ್ಮ ಕನ್ನಡ ಚಿತ್ರಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ. ಅಷ್ಟೊಂದು ನಂಬಿಕೆ ಇದೆ. 100% ನಿಮ್ಗೆ ಎಂಟರ್ಟೈನ್ ಮಾಡಿಬಿಡ್ತಾರೆ. ಆ್ಯಂಡ್ ನಮ್ಮ DOP ಅವರು, ಯಾಕಂದ್ರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಸೂತ್ರಧಾರಿ ಸಿನಿಮಾ ಡೈರೆಕ್ಟರ್. ಆ್ಯಕ್ಚುಲಿ ಅಲ್ಲೇ ವರ್ಕ್ ಮಾಡಿದ್ವಿ, ಹಂಗಾಗಿ ಈ ಸಿನಿಮಾದಲ್ಲಿ ಅವರು DOP ಆಗಿ ಮಾಡಿದ್ರು. ನಮ್ಮ DI ಕಿಶೋರ್ ಸರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಸರ್, ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಷ್ಟೇ ನಾನು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ದಯವಿಟ್ಟು ಬರಬೇಕು ವೇದಿಕೆಗೆ. ಮಲ್ಲಿಕಾರ್ಜುನ್ ಅಂತ, ಶಶಿಕುಮಾರ್, ಬಾಲಸುಬ್ರಹ್ಮಣ್ಯಂ, ತೇಜಸ್, ದಿನೇಶ್, ದಯವಿಟ್ಟು ನಮನ್ ಕುಮಾರ್, ದಯವಿಟ್ಟು ಇದೇ 17ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಚಿತ್ರನ ನೋಡಿ ಸಪೋರ್ಟ್ ಮಾಡಿ. ಏನಾರ ಕ್ವಶನ್ ಕೇಳಿದ್ರು ಕೇಳ್ಬೋದು ಸರ್, ಸಿನಿಮಾ ಹೊರತಾಗಿ ಅಲ್ಲ, ಏನಾರು ಡೌಟ್ ಇದ್ರು. ಅಂಡ್ ಇನ್ನೊಂದು, ಈ ಸಿನಿಮಾ ಮೂಲಕ ಯಾವುದೇ ಮೌಢ್ಯತೆ ಆಗಲಿ ಮೂಢನಂಬಿಕೆ ಆಗಲಿ ಅಂತಲ್ಲ, ನಾವು ಕಂಡ್ಕೊಂಡಿರೋ ಸತ್ಯನ, ಅಮ್ಮ ಹೇಗ್ ಬಂದಂತ ಜನಪದ ಕಥೆಯನ್ನ ಹೇಳ್ತಾ ಇದೀವಿ. ಹಾ ಸರ್ ಇವಾಗ ಏನಪ್ಪ ಅಂದ್ರೆ, ಹಳ್ಳಿ ಕಡೆ ವಾಗ್ದಾನ ಅಂತ ನಡೆಯುತ್ತೆ. ಹಿಂಗ ನಡ್ಕೊಳ್ಳಿ, ಹಿಂಗಾಗ್ತಂದೇಳಿ ನಾವು ಹಳ್ಳಿ ಮೂಲಕದಿಂದ ಬಂದವರು ಅದನ್ನ ನಂಬ್ತೀನಿ ಸರ್. ನಾನು ಬೇರೆಯವ್ರೇನೋ ಗೊತ್ತಿಲ್ಲ. ಇವಾಗ ಸಿನಿಮಾ ಕಾರ್ಯಗಳು ಏನೇ ಆಗ್ಲಿ, ಒಂದೊಂದು ಕ್ಯಾರೆಕ್ಟರ್ 100% ಏನಾಗಿತ್ತಂದ್ರೆ ಅಲ್ಲಿ ವಾಗ್ದಾನ ಅಂತ ಕೇಳಿದ್ದೆ. ಆಕ್ಚುಲಿ ಈ ತರ ಹಿಂಗೆ ಆಗ್ತಿದೆ ಮತ್ತೆ, ಬಿಕಾಸ್ ನಮ್ಮ ಹರೀಶ್ ರೈ ಸರ್ದೆ ಎಕ್ಸಾಂಪಲ್. ನಾವು ಅನ್ಕೊಂಡಿದ್ದು ವಿಲನ್ ಕ್ಯಾರೆಕ್ಟರ್ ಅಂತ ಮಾಡ್ಬೇಕಂತ ಅನ್ಕೊಂಡು ಹೋಗಿದ್ದೆ. ಆಕ್ಚುಲಿ ಆ ವಿಲನ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದ್ವಿ. ಆಮೇಲೆ ನನ್ನ ಮಗ ಹೋಗ್ತಿದ್ರೆ ಅವನಿಗೆ ನನ್ನ ಪಾತ್ರ ಸಿಗುತ್ತಪ್ಪ ಹೋಗಿ ಅಂದ್ರೆ, ಬೇಡ ಬಿಡಿ ಸರ್ ಅಂತ ಹೋಗಿದ್ವಿ. ಅವ್ರ ಮುಂದೆ ಕುಂತೋದ್ನಾಗ ಹೇಳಿದ್ ನಾನು, ಸರ್ ದೇವಿ ಆರಾಕದ ಭಕ್ತ ಅಂತ. ಇದೇ ಇನ್ಸಿಡೆಂಟ್. ಆಕ್ಚುಲಿ ನಾವು ಹೋಗಿದ್ದು ವಿಲನ್ ಅಂತ, ಇವ್ರಿಗೂ ಶಾಕ್ ಸರ್ ಏನ್ ಸರ್. ಬಟ್ ಆಮೇಲೆ ಅವ್ರದ್ದು ಏನ್ ಗೊತ್ತಾ ಇನ್ಸಿಡೆಂಟ್, ಅವ್ರು ಒಂದು ಈ ತರ ಪಾತ್ರ ಮಾಡ್ಬೇಕಂತ ಕೇಳ್ಕೊಂಡ್ ಬಂದಿದ್ರು ಅಂತ ಹೇಳಿದ್ರು. ಆಕ್ಚುಲಿ ನಿಮ್ಗೆ ಟಿವಿ ಇಂಟ್ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಈ ತರ ಪ್ರತಿಯೊಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆಗಿದೆ ಸರ್. ಇವಾಗ್ಲೂ ಅಷ್ಟೇ ಡೇಟ್ಸ್ ನಾವು 17 ಅನ್ಕೊಂಡಿದ್ದಲ್ಲ, ಈ ದರ್ಶನ ಹಿಂಗ್ ಮಾಡ್ಬೇಕಂತ ಕಾಯ್ತಾರಪ್ಪ ನನ್ನ ಮಕ್ಕಳದು. ಆದಷ್ಟು ಬೇಗ ಬರ್ರಪ್ಪ, ಎಲ್ಲ ಕೆಲಸ ನಡ್ತಿದೆ ಅಂತ. ಆಗುತ್ತೆ ಬಿಡ ಮಕ್ಕಳು ಅಂದ್ರೆ. ಇವಾಗಲೂ ಅಷ್ಟು ಟೆನ್ಷನ್ ಅಲ್ಲಿ ಇದೀವಿ. ಟೆನ್ಷನ್ ಕಾಣ್ತಿದ್ದೆ ಅಂದ್ರೆ ಒಂದೇ ಏನಪ್ಪ ಅಂದ್ರೆ, ಸೆನ್ಸಾರ್ ಆಗ್ಬೇಕು, ಅದಕ್ಕೋಸ್ಕರ ಟೆನ್ಷನ್ ಅಷ್ಟೇ ಹೊರತು ಸಿನಿಮಾ 100% ನಿಮ್ಗೆ ಖುಷಿ ಕೊಡುತ್ತೆ ಸರ್. ಸರ್ ರಮೇಶ್ ಅಂತ ಹೇಳಿ ಸರ್, ಅಕ್ಷರ ಫಿಲ್ಮ್ಸ್ ಸರ್. ಎಲ್ಲರೂ ಒಂದೇ ಸರ್ ನೋಡೋಣ ಸರ್. ಸರ್ ಮೇನ್ ಥಿಯೇಟರ್ ಪ್ಲಾನ್ ಮಾಡ್ತೀವಿ ಸರ್. ಯಾಕಂದ್ರೆ ಇವಾಗ ಸುಮಾರು ಥಿಯೇಟರ್ಗಳು ಬರ್ತಿದಾವೆ. ನಾವು ಅನುಪಮ ಅಥವಾ ತ್ರಿವೇಣಿ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲ ಕನ್ನಡ ಚಿತ್ರಗಳೇ, ಇದು ಬೇರೆ ಮುಂದೆ ದೊಡ್ಡ ಒಂದು ಸಿನಿಮಾ ಬರ್ತಿದೆ. ಹಂಗಾಗಿ ಇದು ನೋಡ್ಕೊಂಡು ನೆಕ್ಸ್ಟ್ ಡೇನೇ ಕೊಡೋದು ನಮಗೆಲ್ಲ. ಆಕ್ಚುಲಿ 100% ನಮ್ಮ ಒಂದು ಹಿಡಿತದಲ್ಲಿ ಒಂದು 20 ಥಿಯೇಟರ್ ಅಂತ ಆಗಿದೆ ಸರ್ ಆಲ್ರೆಡಿ. ನಾನು ಮೇನ್ ಥಿಯೇಟ್ರು, ಮೇನ್ ಕಾನ್ಸೆಪ್ಟು ಇಲ್ಲ, ಎಲ್ಲ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗ್ಬೇಕು ಸಿನಿಮಾ. 100% ಬಂದೇ ಬರ್ತಾರೆ ಜನ ಸರ್. ಓಕೆ ಸರ್, ಹಾ ಎಲ್ಲ ತಂಡದ ಸದಸ್ಯರು ಬರ್ಬೇಕು ಸರ್. ಒಂದು ನಿಮಿಷ.